कार्तिक पौर्णिमा त्याच्या आदल्या दिवशी कार्तिक शुक्ल चतुर्दशी. ಕಾರ್ತಿಕ್ ಶುಕ್ಲ ಚತುರ್ದಶಿಗೆ ಏನಂತಾರೆ ನಿಮಗೆ ಗುರ್ತದೇನು? ನೀವು ಉಪವಾಸ ಮಾಡ್ತೀರಿ, ಕೆಲವೊಬ್ರು ಉಪವಾಸ ಮಾಡ್ತಾರ. ವೈಕುಂಠ ಚತುರ್ದಶಿ. वैकुंठ चतुर्दशी एदक ಅದು ಹೆಸರು, त्याचं नाव म्हणजे पुराणामध्ये दिलेलं. पुराण ಒಳಗೆ ಹೇಳಿದ 4 ತಿಂಗಳು आषाढ एकादशी पासून कार्तिक एकादशी 4 महिने चातुर्मास ಅಂತೀರಿ ನೀವು. ಚಾತುರ್ಮಾಸಕ್ಕೆ ನಾರಾಯಣ ವಿಷ್ಣು
निद्रावस्थेत इर्तार विश्रांती घेत असतात निद्रावस्था त्यावेळे ಆ ಟೈಮಕ್ಕೆ ಪಾಲನ್ करता ವಿಷ್ಣು ಎಲ್ಲ ತಮ್ಮದು ಕಾರ್ಬಾರ್ ಅಂದ್ರೆ ತಮ್ಮದು ಸೃಷ್ಟಿದ ಏನು ಕೆಲಸ ಇರ್ತದಲ್ಲ ಅದು ಮಹಾದೇವ್ ಈಶ್ವರ ಕಡೆ ಕೊಟ್ಟಿರ್ತಾರೆ. ಈಗ ನೀವು ಆಫೀಸ್ಗೆ ಹೋಗ್ತೀರಿ, ನೌಕರಿ ಮಾಡ್ತೀರಿ, ನೀವು ರಜಾ ಹಾಕಿರ್ತೀರಿಲ್ಲ, ಅದು ನಿಮ್ಮ ಕೆಲಸ ಇನ್ನೊಬ್ರಿಗೆ ಕೊಡ್ತೀರಿ. ನಿಮ್ಮ ಬಾಸ್ ಹೇಳ್ತಾರೆ ಅವ್ರಿಗೆ, ಅವ್ರು ನೋಡ್ತಾರೆ ಇನ್ಚಾರ್ಜ್. ಹಾಗೆ ವಿಷ್ಣು 4 ತಿಂಗಳು ಮಹಾದೇವ್ ಕಡೆ ಕೊಟ್ಟಿರ್ತಾರೆ. ಆದರೆ ಮಹಾದೇವ ತಮ್ಮದು ತಪಸ್ಯ ತಮ್ಮದು ಕಾರ್ಯ ನೋಡಿಕೊಂಡು ವಿಷ್ಣುವಿನ ಕಾರ್ಯ ಅದು ನೋಡ್ತಿರ್ತಾರೆ. ಅವ್ರು ಯಾವುದೂ ತಕರಾರು ಮಾಡಂಗಿಲ್ಲ, ನನಗೆ ಕೆಲಸ भाळ आतू ನನಗಿದಾತಂತ. मला खूप काम झालंय, मला सृष्टीची सगळी जबाबदारी माझ्यावर आली आहे, ಎಲ್ಲ सृष्टी जबाबदारी ನನ್ನ ಮೇಲೆ ಬಂದದ म्हणून महादेव कधी म्हणत नाहीत. तर हे पुराणामध्ये छोटंसं उदाहरण सांगितलं मी. ವಿಷ್ಣುನಿ ಕಾಶಿमध्ये ಸಂಕಲ್ಪ ಮಾಡಿದ್ರಿ. ವಿಷ್ಣು ಕಾಶಿ ಒಳಗೆ ಏನಂದ್ರೆ 1,000 ಕಮಲ ಹೂವು ಮಹಾದೇವ್ಗೆ ಅರ್ಪಣೆ ಮಾಡ್ಬೇಕು. 1,000 ಕಮಲ್ ಹೂವು ಮಾಡ್ಬೇಕಂತ ತಿಳ್ಕೊಂಡು ಸಂಕಲ್ಪ ಮಾಡಿ ಕಮಲ್ ಹೂವು ತಗೊಂಡು ಬಂದು महादेव ईश्वरಗೆ अर्पण ಮಾಡ್ತಿರ್ತಾರೆ. ಆದರೆ ईश्वर महादेव परीक्षा बघतात. देव सगळ्यांची परीक्षा बघतो, पण देव देवाची पण परीक्षा बघतात. ಭಗವಂತಂದು ಪರೀಕ್ಷಾ ನೋಡ್ತಿರ್ತಾರಂತ ಮಹಾದೇವ್ ಏನು ಮಾಡ್ತಾರೆ, 1 ಕಮಲ್ ಹೂವು ಗಾಯಬ್ ಮಾಡ್ತಾರೆ, ಮುಚ್ಚಿಡ್ಕೋತಾರೆ. ಅಂದ್ರೆ 1,000 ಅದು ವಿಷ್ಣು ಗೊತ್ತಾಗ್ತದೆ, 1,000 ಇಲ್ಲ, ಅದು ಕಮಲ್ ಹೂವು 1,000 ಇಲ್ಲ, 1,000 कमळ पुष्प नाही आहे. ಇನ್ನೊಂದು संकल्प पूर्ती आगोदिಲ್ಲ, माझा संकल्प पूर्ण होणार नाही असं म्हटल्याबरोबर ते काय करतात, कमलनयन. विष्णूला तुम्ही कमलनयन पण म्हणता की नाही, विष्णू ग कमलनयन म्हणजे डोळे कमळासारखे आहेत विष्णूंचे, नारायण जे म्हणता तुम्ही, ते डोळे अर्पण करायचं ठरवतात विष्णू. ತಮ್ಮ 2 ಕಣ್ಣು ಅರ್ಪಣೆ ಮಾಡ್ಬೇಕಂತ ತಿಳ್ಕೊಂಡು ಸಂಕಲ್ಪ ಅದು ಒಂದು ಹೇಳ್ತಾರೆ. 1 ಕಮಲ್ ಹೂ ಕಮ್ಮಿ ಅದಲ್ಲ, ಅದಕ್ಕೆ ನಾನು ಕಣ್ಣು ಅರ್ಪಣೆ ಮಾಡ್ತೇನಂತ ಅನ್ನೋಣ ಮಹಾದೇವ್ ಪ್ರಗಟ ಆಗಿ ಪ್ರಸನ್ನ ಆಗ್ತಾರೆ. ಅವಾಗ ಆಶೀರ್ವಾದ ಕೊಡ್ತಾರೆ. ಏನಂದ್ರೆ ಈ ದಿವಸ ಅಂದ್ರೆ ಚತುರ್ದಶಿ ವೈಕುಂಠ ಚತುರ್ದಶಿ ಅಂತ ಅದೇ ಹೆಸರು. ನೀವು ಕಾರ್ತಿಕ ಶುಕ್ಲ ಚತುರ್ದಶಿಗೆ ವೈಕುಂಠ ಚತುರ್ದಶಿ ಅಂತ ಹೆಸರು ಆಗ್ತದಂತ ಹೇಳ್ತಾರೆ. ಹಾಗೆ ವಿಷ್ಣು ವಾರಾಣಸಿ ಒಳಗೆ ಮಣಿಕರ್ಣಿಕಾ, ನೀವು वाराणसी काशी ನೋಡಿರಲ್ಲ ಎಲ್ಲರೂ, मणिकर्णिका घाट आहे तिथे. मणिकर्णिका घाट नदीच्या दंडीग इरतदला घाटावर विष्णूंनी तिथं स्नान करून महादेवाची तिथं पूजा केली विष्णूने, मणिकर्णिका तिथं. तेव्हा सुद्धा महादेव प्रसन्न होऊन ते खूप आनंदित झाले. आणि तेव्हा त्यांनी सांगितलं, विष्णू आणि विष्णू महादेवांची पूजा जो करेल त्यांना वैकुंठ प्राप्त होईल. वैकुंठ प्राप्त म्हणजे ಅಂದ್ರೆ ವೈಕುಂಠ ಪ್ರಾಪ್ತಿ ಆಗ್ತದಂತ ಆಶೀರ್ವಾದ ಕೊಡ್ತಾರೆ. ಯಾರಿಗೆ ನರಕದಾಗ ಹೋಗೋದು ಪಸಂದ್ ಇರ್ತದ, ಎಲ್ಲರೂ ಸ್ವರ್ಗ ಬೇಕಂತಾರ. ಸ್ವರ್ಗ ಅಂದ್ರೆ ಏನು, ಸ್ವರ್ಗ ಸ್ವ ಅಂದ್ರೆ ಸ್ವತಃ ನಾನು ಅಂದ್ರೆ, ಗ ಅಂದ್ರ ನಮ್ಮ ಇದೇನು ಪರಿಸರ ಇರ್ತದಲ್ಲ, ನಮ್ಮ ಬಾಜು ಪರಿಸರ, ಅದಕ್ಕೆ ಸ್ವರ್ಗ. ನಾವು ನಿರ್ಮಾಣ ಮಾಡಿದ್ದು ಆಜುಬಾಜುಕೇನು ಇರ್ತದಲ್ಲ, ಅದು ನಾವು ಚಲೋ ಏನಾರ, ಈಗ ನಾವು ಚಲೋ ಬೀಜ ಹಾಕ್ತೀವಿ, ಯಾವುದೇ ಆಗಲಿ, ಮಾವಿನ ಹಣ್ಣು ಬೀಜ ಯಾವುದೇ ಇದ್ರೆ ಹಣ್ಣು ಸ್ವೀಟೇ ಬರ್ತಾವ. ನೀವು ಹಾಗಲಕಾಯಿ ಹಾಕಿದ್ರೆ ಹಾಗಲಕಾಯಿನೇ ಬರೋದು. ಅದಕ್ಕೆ ನೀವು ಏನು ಬೀಜ ಹಾಕ್ತೀರಿ ಅದು ಫಲ ನಿಮಗೆ ಬರ್ತದೆ. ಅಂದ್ರೆ ಚಲೋ ಕಾರ್ಯ ಮಾಡಿದ್ರೆ ನಿಮಗೆ ಫಲ ಚಲೋನೇ ಬರ್ತದೆ. ಕೆಟ್ಟ ಯಾವಾಗ ಮಾಡ್ತೀರಿ, ನರಕ ಅಂದ್ರೆ ಏನು, ನರ ಅಂದ್ರೆ ಮನುಷ್ಯ ಮಾಡಿದ್ದು ಏನು ಪರಿಸರ ಇರ್ತದಲ್ಲ ಅದು ನರಕ.
ಅಂದ್ರೆ ಇನ್ನು ನೀವು ಚಲೋ ಪರಿಸರ ನಿರ್ಮಾಣ ಮಾಡಿದ್ರೆ ಅದು ಸ್ವರ್ಗ ಆಗ್ತದ. ನೀವು ಕೆಟ್ಟ ವಿಚಾರ ಮಾಡಿ ಕೆಟ್ಟ ಯಾರಿಗಾರಿ ಕೆಟ್ಟ ಆಗ್ಲಿ ನೀವು ಕೆಟ್ಟ ಮಾಡ್ಕೋತ ಹೋದ್ರೆ ಅದು ನರಕ ಆಗ್ತದೆ. ಸ್ವರ್ಗ ನರಕ ಇದೇ ಫರಕ್. ಶ್ರೀಕೃಷ್ಣ ಮಹಾಭಾರತ ಒಳಗ ಮಹಾಭಾರತ ಯುದ್ಧ ಆದ್ಮೇಲೆ ಎಷ್ಟೋ ಮಂದಿ ಎಷ್ಟೋ ಸತ್ತಿರ್ತಾರೆ. ಅದರ ಶ್ರಾದ್ದ ಮಾಡ್ತಾರಲ್ಲ, ಶ್ರೀಕೃಷ್ಣ ವೈಕುಂಠ ಚತುರ್ದಶಿ ದಿವಸ ಅಲ್ಲಿ ಎಲ್ಲಾರ್ದು ಶ್ರಾದ್ದ ಮಾಡಿದ್ದು. ಅದು ಎದಕ್ಕಂದ್ರೆ ಅವ್ರಿಗೆ ಎಲ್ಲ ವೈಕುಂಠ ಪ್ರಾಪ್ತಿ ಆಗ್ಲಿ ಅಂತ ಅಲ್ಲಿ ಶ್ರಾದ್ದ ಮಾಡಿದ್ದು ಶ್ರೀಕೃಷ್ಣ. ಅಂದ್ರೆ ವೈಕುಂಠ ಚತುರ್ದಶಿದು ಬಹಳ ಮಹತ್ವದ. ಆ ದಿವಸ ಇನ್ನೊಂದು ಮಹತ್ವದಂದ್ರ, ಇದು ಪುರಾಣ ಒಳಗೆ ಕೊಟ್ಟಿದ್ದದ ಬಹಳ ಮಹತ್ವದಂದ್ರ, ಆ ದಿವಸ ವಿಷ್ಣು ಪೂಜಾ ಮಾಡಬೇಕು, ವಿಷ್ಣು ಜಪ ಮಾಡಬೇಕು, ವಿಷ್ಣುಗೆ ಕಮಲ ಗಂಧ ಪುಷ್ಪ ಇದರದಿಂದ ಪೂಜಾ ಮಾಡಬೇಕು. महादेवगे ನೀವು पत्री एरस्तीरी, महादेवांना तुम्ही बेल वाहता आणि विष्णूला तुळसी वाहता. पण त्या दिवशी वैकुंठ चतुर्दशीच्या दिवशी काशीमध्ये तुळशी महादेवाला वाहतात आणि बेलाची पानं विष्णूला वाहतात अशी माहिती आहे पुराणामध्ये, अशी माहिती दिली आहे. त्यामुळे तुम्ही विष्णूची भक्ती आणि महादेवाची भक्ती या दिवशीच, म्हणजे या दिवसात वैकुंठ चतुर्दशीच्या दिवशी, वैकुंठ चतुर्दशी दिवस महादेवांनी असं पुराणामध्ये सांगितले, महादेवांनी विष्णूला सुदर्शन चक्र अर्पण केलं याच दिवशी असं पुराणात आहे. ಅಂದ್ರೆ ಪುರಾಣ ಒಳಗೆ ಹಿಂಗೆ ಬರ್ದದ, ವಿಷ್ಣುಗೆ ಅರ್ಪಣೆ ಮಾಡಿದ್ದು, ಮಹಾದೇವ ಸುದರ್ಶನ್ ಚಕ್ರ ಅರ್ಪಣೆ ಮಾಡಿ ಕೊಟ್ರು. म्हणून वैकुंठ चतुर्दशी त्याचं महत्व. ಅದರ ಯಾಕೆ ಮಹತ್ವ ಅಂದ್ರೆ, ಇದೇ ನೀವು 4 ತಿಂಗಳದ್ದು ಎಲ್ಲ ತಮ್ಮದು ವಿಷ್ಣುಂದ ಕಾರ್ಬಾರ ಏನಿರ್ತದಲ್ಲ ಸೃಷ್ಟಿದು, ಅದೆಲ್ಲ ಮಹಾದೇವ್ ನೋಡಿ ಅದು ಮತ್ತೆ ಕಾರ್ತಿಕ್ ಏಕಾದಶಿ ದಿವಸ ಮತ್ತದು ವಿಷ್ಣುಗೆ ನಿಮ್ದು ಕಾರ್ಬಾರ್ ನೀವು ತಗೋರಿ ಅಂತ ಕೊಟ್ಟಿರ್ತಾರೆ. ಕೊಟ್ಟು ತಪಸ್ಸಕ್ಕೆ ಹೋಗ್ಬಿಡ್ತಾರೆ. ಇದೇ ಮಹತ್ವ ದಿವಸ ವೈಕುಂಠ ಚತುರ್ದಶಿ. ಕೆಲವೊಬ್ರು ಉಪವಾಸ ಮಾಡ್ತಾರೆ, ಸಾಯಂಕಾಲ ಪೂಜಾ ಮಾಡಿ ಊಟ ಮಾಡ್ತಾರೆ. ಆದ್ರೆ ಚಲೋ ಕಾರ್ಯ ಮಾಡಬೇಕು, ಚಲೋ कर्म ಮಾಡಿದ್ರೆ ನಿಮಗೆ कर्म वापस ನಿಮಗೆ ಏನು ಬರ್ತದಲ್ಲ ತಿರುಗಿ तुम्हाला फळ त्याचं चांगलंच येतं. वैकुंठ चतुर्दशीचं छोटीशी माहिती तुम्हाला सांगितली. एक छोटंसं उदाहरण, एक व्यापारी असतो, दुकान असतं त्याचं. ಒಂದು ವ್ಯಾಪಾರಿ ಇರ್ತಾನ, ದುಕಾನ್ ಅಂಗಡಿ ಇರ್ತದ ಒಂದು. एक साधू येतो, साधू ಬರ್ತಾನ, ಅಂಗಡಿ ಮುಂದೆ ಹೊಂಟಿರ್ತಾನ. ಅವ ವ್ಯಾಪಾರಿ ಚಲೋ ಇರ್ತಾನ, ಅಂಗಡಿದವ ಚಲೋ ಇರ್ತಾನ, श्रद्धाळू असतो, भक्ती असते. साधूंना म्हणतो, साधू महाराज या, साधू महाराज बरी. तर त्यांना भिक्षा म्हणून एक वाटीभर तांदूळ देतो, ಒಂದು ಬಟ್ಲದಾಗ ಅಕ್ಕಿ ಹಾಕ್ತಾನ, ಅಕ್ಕಿ ಕೊಡ್ತಾನ. ಅಕ್ಕಿ ಕೊಟ್ಟು ನಮಸ್ಕಾರ ಮಾಡ್ತಾನ, शुभेच्छा ಅಂದ್ರೆ आशीर्वाद ಮಾಡ್ತಾರೆ, साधू आशीर्वाद देतात. तेव्हा तो व्यापारी काय म्हणतो साधूंना, साधू महाराज मला एक प्रश्न विचारू का, ನನಗೊಂದು ಪ್ರಶ್ನೆ ಅದ, ಕೇಳಿ ನಿಮಗ, ಕೇಳ್ರಲ್ಲ ಅಂತ. ಕೇಳ, ನಿನಗೆ ಏನು ಅದ ಕೇಳ ಅಂತ ನೋಣ. ಅವೇನಂತಾನ, ಜಗಳ ಯಾಕೆ ಆಗ್ತಾವ, ಒಟ್ಟೆ ಯಾರ ಒಳಗಾಗ್ಲಿ, ಫ್ರೆಂಡ್ಸ್ ಆಗಲಿ, ಇದು ನಮ್ಮ ಸೃಷ್ಟಿ ಮೇಲೆ ಯಾವತ್ತೂ ಜಗಳ ಯಾಕೆ ಇರ್ತಾವ. ಸಾಧು ನೋಡ್ತಾನ, ನೋಡಿ ಅವ ಅಂತಾನ, ನೀನು ಮೂರ್ಖಗತೆ ಪ್ರಶ್ನೆ ಹೇಳಿಕೆ, ಅದು ಉತ್ತರ ಹೇಳಿಕೆ ನನ್ನ ಕಡೆ टाइम ಇಲ್ಲ, ನನ್ನ ಕಡೆ वेळ ಇಲ್ಲ. तुझ्या हे मूर्खासारखं प्रश्नाचं उत्तर द्यायला माझ्याकडे वेळ नाही. काय वाटेल ते प्रश्न विचारतोस की, ಏನ್ ಬೇಕಾದ ಪ್ರಶ್ನೆ ಕೇಳ್ತಿ, ಅದೇನು ಪ್ರಶ್ನೆ ಅದೇನ, ನನ್ನ ಕಡೆ ಅದರದ್ದು उत्तर ಇಲ್ಲ. असं म्हटल्याबरोबर ते व्यापाऱ्याला तो चांगला असतो, पण त्याला राग येतो आणि म्हणतो, मी याला एवढं दिलं ನಾ ಇಷ್ಟೆಲ್ಲ ಕೊಟ್ಟೆ ಅವಾಗ, ಏನ್ ಸಾಧು ಇದ್ದಾನ ಇಲ್ಲ ಗುರ್ತಿಲ್ಲ, ಹೆಂಗ್ ಮಾತಾಡಿದಾव, ನನಗೆ अड्डा तिड्ड माताडिदा, मला वाटेल तसं बोलला तो साधू. आहे का नाही त्याला काही, मी एवढं दान दिलं, मी एवढं हे केलं तरी त्याला काही नाही. असला कसला साधू. तो बोलायला चालू करतो, तो साधू गप्प उभा राहिलेला असतो, शांत निंतिर्ताना.
ಸಾಧು ಶಾಂತ ನಿಂತಿರ್ತಾರ, ಅವ ಹಂಗೆ ಮಾತಾಡ್ಕೋತ ಬೇಕಾದಂಗೆ माताडतान, वाटेल तसं बोलायला लागतो ते साधूना. आणि मग आपण होऊन शांत होतो. गप शांत शांत आद्मेले अवाग साधू नकतान, साधू हसतो आणि तो म्हणतो, हे तुझ्या प्रश्नाचं उत्तर आहे. ಇದು ನಿನ್ ಪ್ರಶ್ನೆ ಉತ್ತರ. ಭಾಂಡಣ ಜಗಳ ಎದಕ್ ಆಗ್ತಾವ ಅಂದ್ರೆ राग, शिट्टू. राग असेल तर भांडण होतात. जर तुम्ही शांत राहिलात, शांत इद्ರಂದ್ರೆ झगड आगुदिಲ್ಲ. राग तुम्हाला आला की तुम्ही भांडता, मारामारी करता, भांडता की नाही. राग आला की भांडता. म्हणून तुझ्या प्रश्नाचं जे उत्तर आहे ना, तुला मी पुरावा म्हणजे तुझा पुराव्यासकट तुझं उत्तर मी तुला दिलंय. ಅಂದ್ರೆ ನೀನು ಉತ್ತರ ನನಗೆ ಕೊಡ್ಬೇಕಂದ್ರ ಏನಾರೇ ಬೇಕಲ್ಲ, ಅದಕ್ಕೆ ನಾ ತೋರಿಸ್ಕೊಟ್ಟ ಜಗಳ ಎದಕ್ಕೆ ಆಗ್ತಾವಂದ್ರ ಇದಕ್ಕೆ. ಅದಕ್ಕೆ ನೀವು ಸಿಟ್ಟು ಮಾಡಲಿಲ್ಲ, ಶಾಂತ ಇದ್ರಿ ಅಂದ್ರೆ ಜಗಳಕ್ಕೆ ಕಾರಣ ಬರಂಗಿಲ್ಲ. ಎಲ್ಲ ಕಡೆ ಶಾಂತತೆ ಇರ್ತದ. ಅದಕ್ಕೆ ಸಿಟ್ಟು ಕಮ್ಮಿ ಮಾಡ್ರಿ, ಶಾಂತ ಇರ್ರಿ. ಇವತ್ತಿಗೆ ಇಲ್ಲೇ ಸ್ಟಾಪ್ ಮಾಡೋಣ. श्री स्वामी समर्थ महाराज की जय. श्री दादा जय जय श्री स्वामी समर्थ. जय जय श्री स्वामी समर्थ. जय जय श्री स्वामी समर्थ. श्री स्वामी समर्थ महाराज की जय. श्री अण्णा महाराज की जय. श्री दादा महाराज की जय. स्वामी स्वामी स्वामी. जय जय भगवती विजयी भव श्रीमदखण्डा श्री विजयी भव. भक्तवत्सला श्री गुरु, भक्तवत्सला श्री गुरु मानसा मनरमणा. आता सुखे निद्रा करा स्वामी समर्था. सुमनाचे शेजे, सुमनाचे शेजे उनी जावे